ಕಂಠೀರವ ನರಸಿಂಹರಾಜ ಸ್ಪೋರ್ಟ್ಸ್ ಕ್ಲಬ್ ಆವರಣದಲ್ಲಿ ರೋಟರಿ ಕ್ಲಬ್ ಆಫ್ ಮೈಸೂರು ಸೌತ್ ಈಸ್ಟ್ನ 2025-26ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ರೋಟೇರಿಯನ್ ಮುರಳೀಧರ್ ವೈವಿ ಆಯ್ಕೆ. ನಗರದ ಶ್ರೀ ಕಂಠೀರವ ನರಸಿಂಹರಾಜ ಸ್ಪೋರ್ಟ್ಸ್ ಕ್ಲಬ್ ಆವರಣದಲ್ಲಿ ರೋಟರಿ ಕ್ಲಬ್ ಆಫ್ ಮೈಸೂರು ಸೌತ್ ಈಸ್ಟ್ನ 2025-26ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ರೋಟೇರಿಯನ್ ಮುರಳೀಧರ್ ವೈವಿ ಅವರು ಆಯ್ಕೆಯಾಗಿದ್ದು, ಇದರ ಸಂಸ್ಥಾಪನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂಸ್ಥಾಪನಾ ಅಧಿಕಾರಿ ನಿವೃತ್ತ PDG ಎನ್ ಪ್ರಕಾಶ್ ಕಾರಂತ್ ಅವರು ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ನೂತನ ಅಧ್ಯಕ್ಷರಾದ ರೋಟೇರಿಯನ್ ಮುರಳೀಧರ್ ವೈವಿ ರವರು, ಪ್ರಸಕ್ತ ಸಾಲಿಗೆ ನೂತನ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿರುವುದು ಸಂತಸ ತಂದಿದೆ. ಅಲ್ಲದೆ ಹಿಂದೆ ಇದ್ದಂತಹ ಅಧ್ಯಕ್ಷರ ಹಾದಿಯಾಗಿ ಪ್ರತಿಯೊಂದು ಹಂತದಲ್ಲೂ ಎಲ್ಲರನ್ನೂ ಒಗ್ಗೂಡಿಸಿ ಸಹಕಾರವನ್ನು ಪಡೆದುಕೊಂಡು ಉತ್ತಮ ಕೆಲಸವನ್ನು ಮಾಡುವಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ. ಅಲ್ಲದೆ ಈ ನನ್ನ ಅವಧಿಯಲ್ಲಿ ನನಗೆ ಕೊಟ್ಟಿರುವ ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಲು ಶ್ರಮಿಸುತ್ತೇನೆ ಎಂದು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ರೋಟೋರಿಯನ್ PHF ಸುರೇಶ್, ರೋಟೋರಿಯನ್ ಗೋವರ್ಧನ್ ಯಾದವ್, ಮಾಜಿ ಅಧ್ಯಕ್ಷರು ರೋಟೋರಿಯನ್ ರಮೇಶ್ ರಾವ್ ಆರ್, ಮಾಜಿ ಕಾರ್ಯದರ್ಶಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು. ಹಾಗೆ ಒಂದು ಓಲ್ಡ್ ಏಜ್ಗೆ ಆ ತಿಂಗಳು ಬೇಕಾದಂಥ ಗ್ರಾಸರಿಯನ್ನು ಕೊಟ್ಟಂಥ ಸಂದರ್ಭ, ಅದೇ ಇನ್ನೊಂದು ಗ್ರೀನ್ ಡಾಟ್ ಟ್ರಸ್ಟ್ ಚಿಲ್ಡ್ರನ್ಸ್ President Rotarian Govardhan Yadav to address the gathering. ಪ್ರವೃತ್ತಿಯಿಂದ ರೈತರಾಗಿ ತಗೋ ಕೊಡೋದು. Rotarian Govardhan Yadav, next Vice President Mohan M, Rotarian Mohan, Rotarian Suresh, Joint Secretary Rotarian SN Ramesh Babu, Club Service Director Rotarian Rajiv M, Study, please. I get it. ರೋಟರಿಯ ಸಂಪ್ರದಾಯದಂತೆ ಪ್ರತಿ ವರ್ಷ ಜುಲೈ 1ನೇ ತಾರೀಕು ಹೊಸ ರೋಟರಿ ವರ್ಷ ಆರಂಭ ಆಗುತ್ತೆ. ಆ ಪ್ರಕಾರ ಮೈಸೂರು ಸೌತ್ ಈಸ್ಟ್, ಮೈಸೂರು ಆಗ್ನೇಯ ರೋಟರಿ ಸಂಸ್ಥೆಯ ಅಧ್ಯಕ್ಷನಾಗಿ ಚುನಾಯಿತನಾದ ನಾನು ಈ ದಿನ ರೋಟೇರಿಯನ್ ಪ್ರಕಾಶ್ ಕಾರಂತ್ ಅವರಿಂದ ಅಧಿಕಾರ ಸ್ವೀಕರಿಸ್ತಿದ್ದೀನಿ. ರೋಟರಿಯ ಮೂಲ ಉದ್ದೇಶ ಸಮಾಜ ಸೇವೆ, ಸರ್ವಿಸ್ ಎಬೋವ್ ಸೆಲ್ಫ್ ಅಂತಂತೂ ನಮ್ಮ ಮೋಟೋ ಇದೆ. ನಾವು ಫುಲ್ ವರ್ಷ ನಮ್ಮ ಎಲ್ಲ ಬೋರ್ಡ್ ಮೆಂಬರ್ಸು ಹಾಗೂ 50 ಜನ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಸಮಾಜಕ್ಕೆ ಬೇಕಾಗಿ ಹಲವಾರು ಸೇವಾ ಕಾರ್ಯಗಳನ್ನು ಮಾಡುವವರಿದ್ದೇವೆ. ಇದಕ್ಕೆ ತಮ್ಮ ಎಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ
ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಈ ವರ್ಷದಲ್ಲಿ ಜಿಲ್ಲಾ ಯೋಜನೆಯಂತೆ 10 ಯೋಜನೆಗಳನ್ನು ಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ ಸಂಧ್ಯಾ ಸುರಕ್ಷಾ ಅಂತ ಹೇಳುವಂಥದ್ದು ವೃದ್ಧಾಪ್ಯದಲ್ಲಿರುವವರಿಗೆ ಸಹಾಯ ಮಾಡೋದು, ಮಹಿಳಾ ಸಬಲೀಕರಣ, ಹಾಗೆಯೇ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನು ಆ ಥರ ಇದೆ. ನಮ್ಮ ಕ್ಲಬ್ಬಿಂದ ವಿಶೇಷವಾಗಿ ಈ ಸರ್ತಿ ಹೆಲ್ತ್ ಸೆಕ್ಟ್ರಲ್ಲಿ ವಿಶೇಷ ಒಂದು ಪ್ರಾಜೆಕ್ಟನ್ನು ಪ್ರಾರಂಭ ಮಾಡುವವರಿದ್ದೇವೆ. ಮುಂದಿನ ದಿನಗಳಲ್ಲಿ ಅದರ ವಿವರಣೆಯನ್ನು ನಾವು ತಮಗೆ ತಿಳಿಸ್ತೀವಿ. ಅಲ್ಲಿವರೆಗೆ ನಮಗೆಲ್ಲ ನಿಮ್ಮ ಸಹಕಾರ ಬೇಕು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ರೊಟೇರಿಯನ್ ಪ್ರಕಾಶ್ ಕಾರಂತ್, ರೋಟರಿ ಕ್ಲಬ್ ಆಫ್ ಬಂಟ್ವಾಳದ ಮಾಜಿ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದೇನೆ. ಇವತ್ತು ನಮ್ಮ ನಿತ್ಯ ನೂತನವಾಗಿರ್ತಕ್ಕಂತಹ ಕಾರ್ಯಕ್ರಮ ಪದಗ್ರಹಣ ಸಮಾರಂಭ. ಇವತ್ತು ಪ್ರಧಾನ ವಹಿಸಿರ್ತಕ್ಕಂಥವರು ಈ ಮೈಸೂರು ಸೌತ್ ಈಸ್ಟ್ ಕ್ಲಬ್ಬಿನ ಅಧ್ಯಕ್ಷರಾಗಿ ನನ್ನ ಆತ್ಮೀಯ ಸನ್ಮಿತ್ರ ಮುರಳೀಧರ್ ಅವರು. ಅವರಿಗೆ ಪದಪ್ರದಾನ ಮಾಡಲಿಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಪ್ರತಿ ವರ್ಷ ಕೂಡ ಎಲ್ಲ ಕ್ಲಬ್ಗಳಲ್ಲಿ ನಮ್ಮ 3181 ಹೇಳ್ತಾರೆ, 4 ಜಿಲ್ಲೆಗಳಿವೆ: ಚಾಮರಾಜನಗರ, ಮೈಸೂರು, ಮಡಿಕೇರಿ, ಅದೇ ರೀತಿ ದಕ್ಷಿಣ ಕನ್ನಡ. ಇದರಲ್ಲಿ ಒಟ್ಟು 90ಕ್ಕೂ ಹೆಚ್ಚು ಕ್ಲಬ್ಗಳಿದೆ. ಜುಲೈ ತಿಂಗಳಲ್ಲಿ ನಮ್ಮದು ಅಂತಾರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಡಿಸ್ಟ್ರಿಕ್ಟ್ ಗವರ್ನರಿಂದ ಹಿಡಿದು ಅಸಿಸ್ಟೆಂಟ್ ಗವರ್ನರ್, ವಲಯ ಸೇನಾನಿಗಳು, ಪ್ರತಿ ಕ್ಲಬ್ಬಿನ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಅದೇ ರೀತಿ ಪ್ರತಿ ಕ್ಲಬ್ಬಿನ ಚೇರ್ಮನ್ಗಳ ಒಂದು ನೂತನವಾಗಿ ಅವರು ತಮ್ಮ ಪದಪ್ರದಾನವನ್ನು ಕೈಗೊಳ್ತಾರೆ. ಅವರಿಗೆ ಆಯಾಯ ವರ್ಷ ಏನು ಅಂತಾರಾಷ್ಟ್ರೀಯ ಅಧ್ಯಕ್ಷ ತಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಕಾರ್ಯಕ್ರಮಗಳಿರ್ತದೆ. ಅದನ್ನು ಅವರಿಗೆ ಸಂಬಂಧಪಟ್ಟಂತಹ ಪ್ರತಿ ಕ್ಲಬ್ಗಳಲ್ಲಿ ಅವರು ನಿರ್ವಹಿಸಬೇಕಾಗಿದೆ. ಸೇವಾ ಕಾರ್ಯಕ್ರಮಗಳನ್ನು, ಜನಮನಗಳನ್ನು ಅವರು ತಲುಪಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಅವರಿಗೆ ಒಂದು ಹೊಸ ಉತ್ತೇಜನ ನೀಡುವಲ್ಲಿ ಇವತ್ತು ಈ ಪದಗ್ರಹಣ ಸಮಾರಂಭ ನಡೆದಿದೆ. ಅವರ ಒಂದು ಅವಧಿ ಅತ್ಯುತ್ತಮ ಅವಧಿಯಾಗಲಿ, ಈ ಮೈಸೂರಿನ ಭಾಗದಲ್ಲಿ ಈ ಒಂದು ಕ್ಲಬ್ ಅತ್ಯುನ್ನತವಾಗಿ ಬೆಳಗಲಿ ಹೇಳತಕ್ಕಂಥ ಆಶಯದೊಂದಿಗೆ ಅವಕಾಶಕ್ಕೆ ವಂದನೆಗಳು.